ಇವತ್ತಿನ ಗಂಡು ಮಕ್ಕಳಿಗೆ ಅಡುಗೆ ಬರುತ್ತೋ ಇಲ್ವೋ, ಹೆಣ್ಮಕ್ಳಿಗೆ ಬರುತ್ತೋ ಇಲ್ವೋ, ಹಿಂದೆ ಕಂಪಲ್ಸರಿ ಮಿನಿಮಮ್ ಅನ್ನ ಮಾಡೋದು, ಸಾರು ಮಾಡೋದು, ಪಲ್ಯ ಮಾಡೋದು, ಬೇಸಿಕ್ ಏನಿದೆ ತಿನ್ನಲೇಬೇಕಾದಂಥ ಪದಾರ್ಥಗಳು, ಒಂದು ರೊಟ್ಟಿ ಮಾಡೋದು, ಇಷ್ಟು ಎಲ್ಲರಿಗೂ ಬರ್ತಾಯಿತ್ತು. ನೈವೇದ್ಯಕ್ಕೆ ದೊಡ್ಡ ಪ್ರಮಾಣದಲ್ಲಿ 20 ಜನ 30 ಜನ 40 ಜನಕ್ಕೆ ಅನ್ನ ತಪ್ಪಲೆ ಇಳಿಸ್ಬೇಕು, ಬೇಯಿಸ್ಬೇಕು. ಅದಕ್ಕೆ ಹೆಂಗಸ್ರಲ್ಲ ಗಂಡಸ್ರೇ ಮಾಡ್ತಾ ಇದ್ದಿದ್ದು. ಇವತ್ತಿಗೂ ನೋಡಿ ಅಡುಗೆ ಭಟ್ರೆಲ್ಲ ಗಂಡಸ್ರೇ ಜಾಸ್ತಿ, 90% 99% ಗಂಡಸ್ರೇ ಜಾಸ್ತಿ ಅಲ್ವಾ? ಹೋಟೆಲ್ ಬಿಸ್ನೆಸ್ ಎಲ್ಲ ಅವರೇ ಇರೋದು. ಇದು ಪರಂಪರೆ, ಇದು ಕಣ್ಣಾಗೆ ಕಂಡು ಕೂಡ ನಾವು ಯಾಕೆ ಬರೀ ಹೆಂಗಸ್ರೇ ಅಡುಗೆ ಮಾಡ್ತಿದ್ರು ಅಂತ ಅನ್ಕೋಬೇಕು. ಪುರುಷರು ಸಮಸಮವಾಗಿ ಭಾಗವಹಿಸ್ತಾ ಇದ್ರು. ಅವ್ರು ಮುಟ್ಟಾದರೆ ಇವ್ರು ಅಡುಗೆ ಮಾಡೋರು, ಮನೆ ನಡ್ಕೊಂಡು ಹೋಗ್ತಾ ಇತ್ತು. ದರ್ಶಿನಿಯ ಅಗತ್ಯ ಏನಿರಲಿಲ್ಲ ಆವಾಗ. ಅಥವಾ ಊರಿನ ಧರ್ಮಛತ್ರವಿರ್ತಿತ್ತು, ಅಥವಾ ದೇವಸ್ಥಾನದಲ್ಲಿ ಸಿಗ್ತಿತ್ತು. ಹೀಗೆ ಅಡ್ಜಸ್ಟ್ಮೆಂಟ್ ಆಗ್ತಿತ್ತೆ ಹೊರತು ಹೆಣ್ಮಕ್ಳಿಗೆ ಮಾತ್ರ ಯಾರೂ ಇಲ್ಲ ಅಡುಗೆ ಮಾಡೋಕ್ಕೆ, ನನಗೆ ಅಡುಗೆ ನೀನೇ ಮಾಡು. ಮುಟ್ಟಿನ ದಿನಗಳಲ್ಲೂ ಮಾಡಬೇಕು, ಬೇರೆ ದಿನಗಳಲ್ಲಿ ಮಾಡಬೇಕು. ಹೊಟ್ಟೆ ನೋವು ಇದ್ದರೂ ಮಾಡಬೇಕು, ಇಲ್ಲಿದ್ರೂ ಮಾಡಬೇಕು. ವರ್ಸ್ಟ್ ಏನಪ್ಪ ಅಂದರೆ ಮೆನೋಪಾಸ್ ಟೈಮಲ್ಲೂ ಮಾಡಬೇಕು. ಮೆನೋಪಾಸ್ ಟೈಮಲ್ಲಿ ತುಂಬ ಕಷ್ಟ ಆಗುತ್ತೆ. ದೇಹ ಒಂಥರ ಅನಿಶ್ಚಿತವಾಗಿ ಮುಟ್ಟು ಆಗ್ತಾ ಇರುತ್ತೆ. ಯಾವಾಗಂದರೆ ಆವಾಗ ತುಂಬ ಕಷ್ಟ. ಆ ಫೇಸ್ ದಾಟಿ ಮುಟ್ಟು ನಿಂತವರು, ಆ ಒಂದು ಫೇಸ್ ದಾಟೋರು ತುಂಬ ಕಷ್ಟಪಡ್ತಾರೆ. ಕೆಲವ್ರಿಗೆ ಭಾಳ ಡಿಪ್ರೆಷನ್ಗೆ ಹೋಗ್ತಾರೆ ತುಂಬ. ಆದರೂ ಅವ್ರಿಗೆ ರಿಲೀಫ್ ಇಲ್ಲ. ಆ ಕಡೆ ಇನ್ನು ವರ್ಕಿಂಗ್ ವುಮೆನ್ಗಂತೂ ಇನ್ನೂ ಕಷ್ಟ. ಕೆಲಸಕ್ಕೂ ಹೋಗಬೇಕು, ನನಗೆ ಮುಟ್ಟು ಅಂತ ರಜಾ ತೊಗೊಳಕ್ಕಾಗತ್ತಾ? ಇಮ್ಯಾಜಿನ್ ಮಾಡೋಕ್ಕೆ ಹೇಳ್ಕೊಳಕ್ಕೆ ಸಂಕೋಚ ಬೇರೆ. ಹೌದು. ಹಿಂದೆ ಅದ್ರ ಬಗ್ಗೆ ಸಿಂಪತಿ ಇರ್ತಿತ್ತು, ಅದ್ರ ಬಗ್ಗೆ ಸಿಂಪತಿ ಅಲ್ಲ ಎಂಪತಿ ಇರ್ತಿತ್ತು, ಅರ್ಥ ಮಾಡ್ಕೊಳ್ಳೋರು. ಹಾಗಾಗಿ ಅವ್ರಿಗೆ ಆ ಸಮಾಜವೇ ಅದಕ್ಕೆ ತುಂಬ ಪೂರಕವಾಗಿದ್ದರಿಂದ ಅವ್ರಿಗೆ ರೆಸ್ಟ್ ಸಿಗ್ತಿತ್ತು, ಫ್ರೀಡಮ್ ಸಿಗ್ತಿತ್ತು, ಖಾಸಗಿತನ ಸಿಗ್ತಾ ಇತ್ತು. ಇವತ್ತಿನ ದಿನಕ್ಕೆ ನಾವು ವಾಪಸ್ ಹೋಗಬೇಕು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅಲ್ಲಿದ್ದ ಲಾಜಿಕ್ನ ಅರ್ಥ ಮಾಡಿಕೊಂಡ್ರೆ ನಾವಿವತ್ತು ವಿ ಕ್ಯಾನ್ ರೀಡಿಸೈನ್ ಅವರ್ ಲೈಫ್ ಸ್ಟೈಲ್. ಇನ್ನು ಪೂಜೆ ವಿಚಾರಕ್ಕೆ ಬಂದರೆ, ಯಾಕೆ ಪೂಜೆ ಮಾಡಬಾರ್ದು? ಪೂಜೆ ಮಾಡುವಾಗ ಅಂದರೆ ಬಾಹ್ಯ ಪೂಜೆ ಅದು. ಆಚೆ ಮಾಡುವಂಥ ಯಾವುದೇ ಪೂಜೆ ಉಪಾಸನೆಗೆ ತ್ರಿಕರಣ ಶುದ್ಧಿಯನ್ನು ಹೇಳ್ತಾರೆ. ಎಲ್ಲ ಶಾಸ್ತ್ರಗಳು ಹೇಳುತ್ತವೆ ತ್ರಿಕರಣ ಶುದ್ಧಿಯಿಂದ ಮಾಡಬೇಕು. ಹಾಲುಜ್ಜಿ ಸ್ನಾನ ಮಾಡಿ ಒಳ್ಳೆ ಶುದ್ಧ ಬಟ್ಟೆಯನ್ನು ಹಾಕ್ಕೊಂಡು ಮಡಿಯಾಗಿ ಸಾರಿಸಿ ಗುಡಿಸಿ ಎಲ್ಲ ಮಾಡಿ, ದೇವರ ವಿಗ್ರಹಕ್ಕೂ ಮಲಾಪಕರ್ಷಣ ಅಭಿಷೇಕ ಮಾಡ್ತೀವಿ. ಮಲಾಪ ಅಂದರೆ ಅದ್ಮೇಲೆ ಧೂಳ್ಗೀಳಿದ್ರೆ ತೊಳೆದು ಇಟ್ಟು ಪೀಠವನ್ನು ಇದು ಮಾಡಿ ಪೂಜೆ ಮಾಡಿ ಅದಕ್ಕೆ ಅಷ್ಟದಳ ಇದು ಹಾಕಿ ಇಷ್ಟೆಲ್ಲ ಅದನ್ನು ಮತ್ತೆ ಮಂತ್ರೋಕ್ತವಾಗಿ ಪವಿತ್ರವ ಸರ್ವಾವಸ್ತೋಪಿವ ಯಸ್ಮರೀರ್ ಪುಂಡರೀಕಾಕ್ಷಂ ಸಬಾಹ್ಯ ಅಭ್ಯಂತರ ಶುಚಿ ಅಂತ ಹೇಳಿ ಅಲ್ಲಿ ಭೌತಿಕವಾಗಿಯೂ ಮಂತ್ರದಿಂದಲೂ ಶುದ್ಧಿಗೊಳಿಸಿ ಆಮೇಲೆ ಅದನ್ನಿಟ್ಟು ತನುಮನದ ಶುದ್ಧರಾಗಿ ನಮ್ಮನ್ನು ನಾವು ಶುದ್ಧಗೊಳಿಸ್ಕೊಂಡು ನ್ಯಾಸ ಎಲ್ಲ ಮಾಡಿ ಎಷ್ಟು ತುಂಬ ಇದೆ. ಅಂದರೆ ಶುದ್ಧಿ ಇದರ ತ್ರಿಕರಣ ಶುದ್ಧಿಯಿಂದ ಕಾಯ ವಾಚ ಮನಸ್ಸ ಶುದ್ಧವಾಗಿ ಪೂಜೆ ಮಾಡಬೇಕು ಅಂತಿದೆ. ಅದು ಫಿಸಿಕಲಿ ಆಗಲ್ವಲ್ಲ. ಮುಟ್ಟಿನ ದಿನಗಳಲ್ಲಿ ಸ್ರಾವ ಆಗ್ತಿರುತ್ತೆ, ಅವ್ರು ಹೆಂಗೆ ಶುದ್ಧವಾಗಿರ್ತಾರೆ ಅಲ್ವಾ? ಸೊ ಬೇಡ. ಮಾನಸ ಪೂಜೆ, ದೇವರ ಸ್ಮರಣೆ ಮನಸ್ಸಿನಲ್ಲಿ ರಾಮ ಹೇಳ್ಕೊಳಕ್ಕೆ ಯಾರು ತಡೆ ಹಾಕ್ತಾರೆ? ಯಾರು ತಡೆಯಲ್ಲ ಅವ್ರನ್ನ. ಮನಸ್ಸಿನಲ್ಲಿ ಸ್ಮರಣೆ ಮಾಡಕ್ಕೆ ಯಾರು ತಡೆದಿಲ್ವಲ್ಲ. ಕೂತ್ಕೊಂಡು ಆರಾಮಾಗಿ ಮನಸ್ಸಿನಲ್ಲಿ ಭಾಗವತ ಸ್ಮರಣೆ ಮಾಡಲಿ, ರಾಮಾಯಣ ಸ್ಮರಣೆ ಯಾರು ಬೇಡ ಅಂತ ಹೇಳಿದ್ದಾರೆ. ಮಾನಸ ಪೂಜೆ ಮನಸ್ಸಿಗೆ ಮುಟ್ಟಿಲ್ವಲ್ಲ, ದೇಹಕ್ಕೆ ಮಾತ್ರ. ದೇಹ ಯಾಕೆಂದರೆ ಅದು ನಾನು ಆಗಲೇ ಹೇಳ್ದಂಗೆ ಪೂಜೆ ಅಂತ ಮಾಡಿದ ತಕ್ಷಣ ನಾನು ಅದು ಮುಟ್ಟಿದ ಮೇಲೆ 10 ಜನ ಅದನ್ನೇ ಮುಟ್ತಾರೆ, ಆ ಬಿಲ್ವಪತ್ರ ಎಲ್ಲರೂ ಮುಟ್ತಾರೆ. ಸೊ ನಾನು ಸಮಷ್ಟಿ ಪ್ರಜ್ಞೆ ಇರೋರು ಯಾರೂ ಈ ಪ್ರಶ್ನೆ ಕೇಳಲ್ಲ. ನಾನು ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದಂಥವಳು, ನಾನು ಆಧುನಿಕವಾದ ಶಾಲೆಯಲ್ಲೇ ಓದಂಥವಳು, ಇಂಗ್ಲೀಷ್ ಮೀಡಿಯಮಲ್ಲೇ ಓದಂಥವಳು. ನಾನು ಇವರೆಲ್ಲರೂ ಹೇಳುವ ಮಾತುಗಳನ್ನು ನಾನು ಬಲ್ಲೆ, ಆದರೆ ನಾನು ಇದರಲ್ಲಿ ಅರ್ಥವನ್ನು ತಿಳ್ಕೊಳ್ಳೋ ಪ್ರಯತ್ನ ಪಡ್ತೀನಿ. ನಾನು ದೊಡ್ಡವ್ರ ಜೊತೆ ಕೇಳ್ತೀನಿ. ನೋಡಿ ಪಂಡಿತರುಗಳು ಹಿರಿಯರು ತುಂಬ ವಾತ್ಸಲ್ಯಮಯರು, ಏನು ಬೈದ್ಬಿಡ್ತಾರೋ ಹಂಗೆ ಹೆಂಗೆ ನಾನ್ಸೆನ್ಸ್ ಅದು. ನಾನು ಕಂಡಂತೆ ಎಂತೆಂಥ ಸ್ವಾಮಿಗಳಿರ್ಬೋದು, ಎಂತೆಂಥ ದೊಡ್ಡ ಸಂಸ್ಕೃತ ವಿದ್ವಾಂಸರಿರ್ಬೋದು, ತುಂಬ ಆಚಾರವಂತರು, ತುಂಬ ಮಡಿವಂತರು, ಬಹಳ ವಾತ್ಸಲ್ಯದಿಂದ ಮಾತಾಡ್ತಾರೆ. ನನ್ನನ್ನು ಹಂಗೆ ಟಪ್ಪಂತ ಸ್ನಬ್ ಮಾಡಿ ಹಂಗೆಲ್ಲ ಪ್ರಶ್ನೆ ಕೇಳಬಾರ್ದು ಅಂತೆಲ್ಲ ಬಾಯಿ ಮುಚ್ಚಿಸಿದಂಥವ್ರು ನಾನು ಎಲ್ಲಿವರೆಗೂ ಕಂಡಿಲ್ಲ. ಟಚ್ವುಡ್ ಅಂಥವ್ರು ಸಿಗದಿರಲಿ ಅಂತ ಎಲ್ಲರೂ ಪ್ರೀತಿಯಿಂದ ಹೇಳಿದ್ದಾರೆ. ಇಲ್ಲಮ್ಮ ಇದು ಕಾರಣ, ಇದು ಹೀಗೆ ವಿವರಿಸಿ ಹೇಳ್ತಾರೆ. ಧರ್ಮಶಾಸ್ತ್ರದಲ್ಲಿ ಹಿಂಗೆ ಬರ್ತಿದೆ, ಇದಕ್ಕಿದು ಅರ್ಥ. ಇವತ್ತಿಗೆ ಹೇಗದು ಪ್ರಸ್ತುತ ಅವ್ರು ಗೊತ್ತಿರೋಷ್ಟು ಅವ್ರು ಹೇಳ್ತಾರೆ. ಎಲ್ಲರಿಗೂ ಎಲ್ಲ ಪ್ರಾಸ್ತುತ್ಯ ಗೊತ್ತಿರೋದಿಲ್ಲ, ಏಕೆಂದರೆ ಅವ್ರು ಯಾವುದೋ ಒಂದು ಕಾಂಟೆಕ್ಸ್ಟಲ್ಲಿ ಬದುಕ್ತಿರ್ತಾರೆ. ಒಂದು ಹಳ್ಳಿನಲ್ಲಿ ಅವ್ರ ಪಾಡಿಗೆ ಆಚಾರ ಮಾಡ್ತಿರ್ತಾರೆ. ಅವ್ರಿಗೆ ಸಿಟಿ ಕಾಂಟೆಕ್ಸ್ಟಲ್ಲಿ ಹೇಳಕ್ಕೆ ಬರಲ್ಲ. ಸಿಟಿಯಲ್ಲಿ ಇರೋರೊಬ್ಬರಿಗೆ ಹಳ್ಳಿ ಕಾಂಟೆಕ್ಸ್ಟಲ್ಲಿ ಹೇಳಕ್ಕೆ ಬರಲ್ಲ. ಕೆಲವ್ರು ಮಾಡ್ತಿರ್ತಾರೆ, ಶಾಸ್ತ್ರ ಓದಿರಲ್ಲ. ಈ ಥರ ಇರುತ್ತೆ. ಹಾಗಾಗಿ ಎಲ್ಲರೂ ಎಲ್ಲ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅಂತಲ್ಲ, ಬಟ್ ಅದರಲ್ಲಿ ಅವ್ರಿಗೆ ಕನ್ವಿಕ್ಷನ್ ಯಾಕೆ ಬಂತು, ಅದರಿಂದ ಅವ್ರಿಗೇನು ಪ್ರಯೋಜನ ಆಗಿದೆ ಹೇಳ್ತಾರೆ. ಕಾಯ ವಾಚ ಮನಸ್ಸ ಶುದ್ಧವಿಲ್ಲದೆ ನಾವು ಪೂಜೆ ಮಾಡೋದು ವೇಸ್ಟ್.
ಈಗ ಒಂದು ಆಪರೇಷನ್ ಮಾಡುವಾಗ ಡಾಕ್ಟರು ಸ್ಟೆರೈಲ್ ಆಗಿ ಇಲ್ದಿರೋ ಕೈಯಿಂದ ಹೋಗ್ಬಿಟ್ಟು ಇಲ್ಲಿ ಕಾಫಿ ಕುಡಿದ್ಬಿಟ್ಟು ಹೋಗ್ಬಿಟ್ಟು ಹಿಂಗೆ ಬಗ್ದು ಬಿಡ್ತಾರಾ? ಕೈ ತೊಳೆದು ಅದಲ್ಲದೆ ಆ ಚಪ್ಪಲಿ ಆಚೆ ಬಿಟ್ಟು ಬೇರೆ ಚಪ್ಪಲಿ ಹಾಕೊಂಡು, ಅದು ಓಟಿ ಹೋಗೋ ಮುಂಚೆ ಇನ್ನೊಂದು 2 ರೂಮ್ ಇರುತ್ತೆ, ಅಲ್ಲೆಲ್ಲ ಬೇರೆ ಟೋಪಿ ಹಾಕ್ಕೊಂಡು ಬೇರೆ ಬಟ್ಟೆ ಹಾಕ್ಕೊಂಡು ಬೇರೆ ಗ್ಲೌಸ್ ಹಾಕ್ಕೊಂಡು ಅಲ್ಲಿ ಆ ಇನ್ಸ್ಟ್ರೂಮೆಂಟ್ಸ್ನು ಎಷ್ಟು ಸ್ಟೆರೈಲ್ ಮಾಡಿರ್ತಾರೆ, ಎಷ್ಟು ಸಲ ಸ್ಟೆರ್ಲೈಸ್ ಮಾಡಿರ್ತಾರೆ. ಅದನ್ನು ಬಳಸ್ಕೊಂಡೆ ಯಾಕೆ ಮಾಡಬೇಕು? ಅಲ್ಲಿ ಬೇರೆ ಮಧ್ಯೆ ಮತ್ತೆ ಕ್ಲೀನ್ ಒಂದು ನರ್ಸಿ ಅದರಲ್ಲೇ ಒಂದು ಇಟ್ಕೊಂಡು ಕ್ಲೀನ್ ಮಾಡ್ತಾನೆ ಇರ್ತಾಳೆ ಪದೇ ಪದೇ. ಯಾಕೆ ಅಷ್ಟು ಕೇರ್ ತಗೊಳ್ತಾರೆ? ಅದೊಂದು ಜೀವದ ಪ್ರಶ್ನೆ ಅಲ್ವಾ? ಅಂದರೆ 10 ಜನರನ್ನು ಇನ್ವಾಲ್ವ್ ಮಾಡುವಂಥ ಯಾವುದೇ ಕ್ರಿಯೆ ಆದರೂ ಕೂಡ ಅಲ್ಲಿ ಸಮಷ್ಟಿ ಧರ್ಮದ ಒಂದು ಕಲ್ಪನೆ ಬರುತ್ತೆ. ನಾನು ನೋಡಿರೋ ಹಾಗೆ ಸನಾತನ ಧರ್ಮದಲ್ಲಿ ಎಲ್ಲಿ ಸಮಷ್ಟಿ ಧರ್ಮದ ಪ್ರಶ್ನೆ ಬರುತ್ತೋ ಅಲ್ಲಿ ನಿಷೇಧಗಳು ವಿಧಿಗಳು ಜಾಸ್ತಿ. ವೈಯಕ್ತಿಕವಾಗಿ ಅಂತರಂಗದಲ್ಲಿ ನಾನು ರಾಮ 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 ಅಂತ ಸ್ಮರಣೆ ಒಂದೇ ಸಾಲದೆ ಅಂತ ಪುರಂದರದಾಸ ಹೇಳ್ತಾರೆ. ನಾನು ಕೋಟಿ ಜಪ ಮಾಡ್ತೀನ, ಒಂದ್ಸಲ ಹೇಳ್ತೀನ, ಯಾರೂ ನನ್ನ ಮನಸ್ಸಲ್ಲಿ ಇಷ್ಟೇ ಹೇಳಬೇಕು ಅಂತ ಹೇಳೋದಿಲ್ಲ. ಆದರೆ ಬಾಹ್ಯ ವಿಧಿಗೆ ಬಂದ ತಕ್ಷಣ ಈ ದಿಕ್ಕಲ್ಲಿ ಕೂತ್ಕೋ, ಹೀಗೆ ಕೂತ್ಕೋ, ಸ್ನಾನ ಮಾಡು, ಹಲ್ಲುಜ್ಜು, ಹೀಗೆ ಮಾಡು, ನೈವೇದ್ಯ ಹಲ್ಲು ಉಜ್ಜದೆ, ಸ್ನಾನವೂ ಮಾಡಿದೆ, ಎಂಥದೋ ಮಾಡಿಬಿಟ್ಟು ನೆನ್ನೆ ಮೊನ್ನೆದು ತಂಗಳನ್ನ ತಂದ್ಬಿಟ್ಟು ದೇವ್ರ ಮುಂದೆ ಇಡ್ತೀವ, ಸರಿನಾ? ಅದು ಆ ಥರ ಯಾಕೆ ಮಾಡಬೇಕು? ಭಕ್ತಿ ಇಲ್ಲದ ಮೇಲೆ ಅಲ್ವಾ? ಸೊ ಯಾರೋ ಒಬ್ಬ ಪಾಲಿಟಿಷಿಯನ್ ಬಂದ್ಬಿಟ್ಟ, ಯಾರೋ ದೊಡ್ಡ ಮನುಷ್ಯ ಬಂದ್ಬಿಟ್ಟ ಅಂದರೆ ಏನು ದಂಬಾಲ್ ಬಿದ್ದು ಅವ್ರು ಮಾಡ್ತಾರೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಮಾತ್ಮನ ಪೂಜೆ ಮಾಡುವಾಗ ವಿಧಿ ನಿಷೇಧಗಳು ಬೇಡವಾ? ಬೇಕು ಅಲ್ವಾ? ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಸ್ಮರಣೆ ಮಾಡಿ, ಓಂ ನಮಃ ಶಿವಾಯ ಹೇಳಿ, ಓಂ ನಮೋ ಭಗವತೆ ವಾಸುದೇವಾಯ ಹೇಳಿ, ಅಂತರಂಗದಲ್ಲಿ ರಾಮ ಕೃಷ್ಣ ಭಜನೆ ದೇವರ ನಾಮ ಹಗಲು ರಾತ್ರಿ ಹೇಳಿ, ಚಿಂತೆ ಇಲ್ಲ. ಯಾರೂ ಯಾವ ವಿಧಿ ನಿಷೇಧಗಳು ಹಾಕಲ್ಲ. ಹಾಸಿಗೆ ಮೇಲೂ ಸ್ಮರಣೆ ಮಾಡ್ಬೋದು. ಪುರಂದರದಾಸರು ಹೇಳ್ತಾರೆ, ಕೃಷ್ಣಾಯನ ಬಾರದೆ ಅಂತ ಒಂದು ಹಾಡಿದೆ. ಅದರಲ್ಲಿ ಕಂದನ ಬಿಗಿದಪ್ಪಿ ಮುದ್ದಾಡುವಾಗೊಮ್ಮೆ ಕೃಷ್ಣಾಯನ ಬಾರದೆ, ಮಡದಿಯೊಂದಿಗೆ ಮಾತನಾಡುವಾಗಲೂ ಒಂದ್ಸಲ ಕೃಷ್ಣ ಹೇಳು ಅಂತ, ಅವಳ ಜೊತೆ ಸರಸವಾಗಿ ಮಾತನಾಡುವಾಗಲೂ ಕೃಷ್ಣಾಯನ ಬಾರದೆ, ಭಾರವ ಹೊತ್ತು ನಡೆಯುವಾಗ ಕೃಷ್ಣಾಯನ ಬಾರದೆ, ಅಡುಗೆ ಮಾಡ್ತಾ ಕೃಷ್ಣಾಯನ ಬಾರದೆ, ಮನೆಯಲ್ಲಿ ಅತ್ತಿತ್ತ ಓಡಾಡಿಕೊಂಡು ಕೃಷ್ಣಾಯನ ಬಾರದೆ, ಮಲಗೆದ್ದು ಮೈ ಮುರಿದು ಏಳುತ್ತಲೊಮ್ಮೆ ಕೃಷ್ಣಾಯನ ಬಾರದೆ. ಅಲ್ಲೆಲ್ಲಿದೆ ಬಾಹ್ಯ ಶುದ್ಧಿಯ ಒಂದು ನಿರ್ಬಂಧ ಅಲ್ವಾ? ನಿದ್ರೆಯಲ್ಲಿ ಮಧ್ಯ ಆಯ್ತಾಗ್ಲೂ ನಾನು ಕೃಷ್ಣ ಅನ್ಬೋದಲ್ವಾ? ಎದ್ದ ತಕ್ಷಣ ಕರಾಗ್ರೆ ವಸ್ತೆ ಲಕ್ಷ್ಮಿ ಹೇಳ್ತೀವಿ, ಎಲ್ಲಿ ಹಾಲು ಉಜ್ಜಿರ್ತೀವಿ, ಎಲ್ಲಿ ಸ್ನಾನ ಮಾಡಿರ್ತೀವಿ. ಕರೆಕ್ಟ್. ಅದಕ್ಕೆಲ್ಲ ಯಾವ ವಿಧಿ ಇಲ್ಲ. ಅಂತರಂಗದ ಒಂದು ಭಗವತ್ ಸ್ಮರಣೆಗೆ ಯಾವ ವಿಧಿಯೂ ಇಲ್ಲ. ಭಕ್ತಿ ಒಂದೇ ವಿಧಿ, ಶ್ರದ್ಧೆ ಒಂದೇ ವಿಧಿ. ಬಾಹ್ಯ ನಾನು ಅಡುಗೆ ಮಾಡ್ತೀನಿ ಅಂದ ತಕ್ಷಣ ನನ್ನ ಮಗು, ನನ್ನ ಗಂಡ, ನಮ್ಮ ಅತ್ತೆ ಮಾವ, ನಮ್ಮ ಅತಿಥಿಗಳು, ಅಭ್ಯಾಗತರು ಎಲ್ಲರ ಹಿತವೂ ಬರುತ್ತೆ. ಹಾಗೆ ಅವ್ರಿಗೆ ಅಸಹ್ಯ ಆಗಬಾರ್ದು, ಅವ್ರಿಗೆ ತೊಂದರೆ ಆಗಬಾರ್ದು, ಇದೆಲ್ಲ ನಾನು ನೋಡಬೇಕು. ನಾನು 10 ಗಂಟೆಗೆ ಎದ್ದು ಹಾಗೆ ಅಲ್ಲೂ ಜೊತೆ ನಾನು ಅಡುಗೆ ಮಾಡ್ತೀನಿ, ಸೋ ವಾಟ್ ಅಂತಂದರೆ ನನ್ನ ಅವಿವೇಕದಿಂದ ಮಗುವಿಗೆ ಸ್ಕೂಲಿಗೆ ಲೇಟ್ ಆಗುತ್ತೆ, ಪಾಪ ದೊಡ್ಡವ್ರಿಗೆ ತೊಂದರೆ ಆಗುತ್ತೆ, ಅವ್ರು ಔಷಧಿ ತೊಗೋಬೇಕು, ಬಂದ ಅತಿಥಿಗಳಿಗೆ ಅಸಹ್ಯ ಆಗುತ್ತೆ ಅಲ್ವಾ? ಅತಿಥಿಗಳ ಮುನ್ನೆ ಅಂತ ಹೋಗ್ಬಿಟ್ಟು ಇಂಥದ್ದು ಇದು ಮೊನ್ನೆ ಮಾಡಿದ್ದು ಇನ್ನೇ ಬಿಸಿ ಮಾಡಿಟ್ಟೆ, ನಿಮ್ಮ ಮುಂದೆ ತಿನ್ಕೊಳ್ಳಿ ತಿನ್ನಬೇಕು ಅನ್ಸುತ್ತೆ ಅಲ್ವಾ? ನನಗೆ ಅನ್ಸೋದು ಸಮಷ್ಟಿ ಹಿತದ ಪ್ರಶ್ನೆ ಬಂದ ತಕ್ಷಣ ತುಂಬ ವಿಧಿ ನಿಷೇಧಗಳು. ಈಗ ಯಾರೂ ಇಲ್ಲ, ನಾನೇ ATM ಹೋಗ್ತೀನಿ, ದುಡ್ಡು ಡ್ರಾ ಮಾಡ್ಕೊಂಬರ್ತೀನಿ, ನೋ ಪ್ರಾಬ್ಲಮ್. ಬ್ಯಾಂಕಿಗೆ ಹೋಗ್ತೀನಿ ಅಂತಂದರೆ ಅಲ್ಲಿ ನಾನು ಕಸ್ಟಮರ್ಗೆ ಇದು ಯಾವುದಿರುತ್ತೋ ಅಲ್ಲಿ ನಿಂತಿರಬೇಕು, ಕ್ಯೂನಲ್ಲಿ ನಿಂತ್ಕೋಬೇಕು, ಅವ್ರು ಮಾಡೋ ತನಕ ಕಾಯಬೇಕು, ಮಾಡ್ಕೋಬೇಕು. ಸಮಷ್ಟಿ ಹಿತದ ಚಿಂತೆ ಬಂದ ತಕ್ಷಣ ವಿಧಿ ನಿಷೇಧಗಳು ಇರಬೇಕು. ಇದ್ರೆ ಮಾತ್ರ ಸಮಾಜ ಚೆನ್ನಾಗಿರುತ್ತೆ. ಅಶುದ್ಧವಾದ ದೇಹದಿಂದ ನಾವು ದೇವರ ಪೂಜೆಯನ್ನು ಬಾಹ್ಯದಲ್ಲಿ ಮಾಡೋದು, ಅದು ನಮ್ಮ ಬೇರೆಯವ್ರು ಬಿಟ್ಬಿಡಿ, ನನ್ನ ಮನಸ್ಸಿಗೆ ಅದು ಚೆನ್ನಾಗಿ ಅನಿಸೋದಿಲ್ಲ, ನಮಗೆ ಗಿಲ್ಟ್ ಪ್ರಿಕ್ ಆಗುತ್ತೆ. ಬೇಕಾಗಿಲ್ಲ ಆ ಥರ ಯತ್ವಾ ಅದೇನೋ ಕೃಷ್ಣ ಹೇಳ್ತಾನೆ, ಅದನ್ನು ಅವಿಧಿಯುಕ್ತವಾಗಿ ಬಾಯಿಗೆ ಬರ್ತಾ ಇಲ್ಲ, ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಸದ್ಯ ಕರ್ತ ಪ್ರಣಶ್ಯತಿ ಅಂತ. ಯಾವುದೇ ವಿಧಿಗಳಿಲ್ಲದೆ ಹೆಂಗಂದ್ರೆ ಹೆಂಗೆ ಬೇಕಾಬಿಟ್ಟು ತಪ್ಪಾಗಿ ತಾಮಸ ಪೂಜೆ ಅದು ಆ ರೀತಿ ಮಾಡೋದಿದೆಯಲ್ಲ, ವಿಧಿಹೀನಸ್ಯ ಯಜ್ಞಸ್ಯ ಸದ್ಯ ಕರ್ತ ಪ್ರಣಶ್ಯತಿ ಅಂತ. ಸೊ ವಿಧಿಹೀನವಾಗಿ ಯಾಕೆ ಮಾಡಬೇಕು ಅಡುಗೆ? ವಿಧಿಹೀನವಾಗಿ ಯಾಕೆ ಮಾಡಬೇಕು? ಯಾವುದೋ ಕೈಯಲ್ಲಿ ತಂದು ಯಾಕೆ ಅಡುಗೆ ಮಾಡಬೇಕು? ಅಲ್ಲಿ ಪಾನಿಪುರಿ ಮಾಡ್ತಿರ್ತಾರೆ ಬೀದಿಯಲ್ಲಿ, ಮೋರಿ ಪಕ್ಕ, ಅದ್ರ ಮೇಲೆ ಒಂದು ಕಲ್ಲು ಹಾಕ್ಕೊಂಡು ಅದ್ರ ಮೇಲೆ ಒಂದು 4 ದಿನ ಆಗಿರುತ್ತೆ ಸ್ನಾನ ಮಾಡಿ, ಆ ಜೀನ್ಸ್ ಪ್ಯಾಂಟ್ ವರ್ಷ ಆದರೂ ಕೊಂಡ್ಕೊಂಡಾಗಿಂದ ಒಗ್ದಿರಲ್ಲ, ಅದು ಯಾವುದೋ ಕೈಯಲ್ಲಿ ಏನೋ ಹಾಕಿ ಆ ಟ್ಯಾಪ್ ನೀರು ಹಿಡಿದು ಅಲ್ಲಿ ಮಾಡಿಕೊಡ್ತಾನೆ. ಅಂಥದ್ದನ್ನು ತಿನ್ಬೇಕಾ ನಾವು? ಅವ್ನು ದುಡ್ಡಿಗಾಗಿ ಮಾಡ್ತಾನೆ. ಆ ರೀತಿ ನಾವು ಅಡುಗೆ ಮಾಡಬೇಕಾ? ಅದು ತಪ್ಪಲ್ವಾ? ಅದು ಸೀರಿಯಸ್ಲಿ ಯಾವುದೇ ಅದು ಅವನೇ ತಿನ್ಕೊಳ್ಳಿ ಪರವಾಗಿಲ್ಲ, ಮಾರುವಾಗ ಇನ್ನೊಬ್ಬರಿಗೆ ಅಲ್ವಾ? ವೆನ್ ಸಂಬಡಿ ಎಲ್ಸ್ ಇಸ್ ಕನ್ಸರ್ನ್ಡ್,
ನನ್ನ ಗಂಡ, ಮಕ್ಕಳು, ತಂದೆ ತಾಯಿ, ಅತ್ತೆ ಮಾವ, ಅಕ್ಕಪಕ್ಕದವರು, ನೆರೆಕೆರೆಯವರು, ಅತಿಥಿ ಅಭ್ಯಾಗ ಎಲ್ಲರ ಪ್ರಶ್ನೆ ಬಂದಾಗ, ಕೂಡು ಕುಟುಂಬದಲ್ಲಿ ಚೆನ್ನಾಗಿ ಸಮರಸವಾಗಿ ಬದುಕಬೇಕಾದ ಪ್ರಶ್ನೆ ಬಂದಾಗ ನಾನು ನನ್ನ ಇಷ್ಟ ಅನ್ನೋದು ಯಾವತ್ತೂ ಒಳ್ಳೆಯದಲ್ಲ. ಅದು ಭಾರತಕ್ಕೂ ಒಳ್ಳೆಯದಲ್ಲ, ಅಮೇರಿಕದವ್ರಿಗೂ ಒಳ್ಳೆಯದಲ್ಲ, ಅದು ಹಿಂದೂಗಳಿಗೂ ಒಳ್ಳೆಯದಲ್ಲ, ಮುಸಲ್ಮಾನರಿಗೂ ಒಳ್ಳೆಯದಲ್ಲ. ಕಾಂಪ್ರಮೈಸ್ ಇಲ್ಲದೆ ಹೋದರೆ, ಒಂದು ಸಮಾನ ನೀತಿ ಅಂತ ಇಲ್ಲದೆ ಹೋದರೆ ಯಾರೂ ಚೆನ್ನಾಗಿ ಬದುಕೋಕ್ಕಾಗಲ್ಲ. ಈ ಕೂಡು ಕುಟುಂಬದಲ್ಲಿ ನಾವೆಲ್ಲ ಒಟ್ಟಿಗೆ ಬದುಕೋವಾಗ ಇಂಥ ಹೈಜೀನು, ಪರ್ಸನಲ್ ಹೈಜೀನ್, ಕಮ್ಯುನಿಟಿ ಹೈಜೀನ್, ಇಂಥ ಒಂದು ಒಪ್ಪಂದಗಳು, ಇಂಥ ಕಾಂಪ್ರಮೈಸು, ಒಬ್ರಿಗೊಬ್ರು ಸಹಾಯ ಮಾಡೋದು ತುಂಬ ಮುಖ್ಯ. ಇವತ್ತು ಈ ಹೆಣ್ಮಕ್ಳು ಐ ಡೋಂಟ್ ಕೇರ್, ನನ್ನೆಲ್ಲ ಪಾಲಿಸೋಲ್ಲ ಅಂತ ಹೇಳೋದ್ರಿಂದ ಹೆಣ್ಮಕ್ಳಿಗೆ ಒಂದು ತೊಂದರೆ ಆಗಿದೆ. ಏನು ಗೊತ್ತಾ, ಆ ದಿನಗಳೆಲ್ಲ ಅವರೇ ಅಡುಗೆ ಮಾಡಬೇಕು. ಗಂಡಸರು ಅಡುಗೆನೇ ಕಲ್ತಿಲ್ಲ. ತುಂಬ ಜನ ಗಂಡಸರು ಅಡುಗೆ ಕಲ್ತಿಲ್ಲ, ಅಟ್ಲೀಸ್ಟ್ ಬೆಂಗಳೂರಿನಲ್ಲಿ. ದೇ ಡೋಂಟ್ ಕೇರ್, ಮಾಡು ಅಡುಗೆ. ನನಗೆ ತುಂಬ ಹೊಟ್ಟೆ ನೋವು, ಸುಸ್ತು, ನನಗೆ ಅಡುಗೆ ಬರಲ್ಲ. ಒಂದು ದರ್ಶಿನಿಯಿಂದ ತರ್ತಾರೆ, ಆ ಮಗು ಆ ದರ್ಶಿನಿ ಊಟ ತಿನ್ನಬೇಕು ದಿನ. ಒಂದ್ಸಿನ ವೈಲ್ ಓಕೆ, ತಿನ್ನೋರು ತಿನ್ನಲಿ, ಬಟ್ ಆ ಮಗುವಿಗೆ ಸೋಡಾ ಹಾಕಿರೋ ದರ್ಶಿನಿ ಆಹಾರ ತಿನ್ನಬೇಕು. ಎಷ್ಟು ಸಮಸ್ಯೆಗಳು ಬರುತ್ತೆ ಅವ್ರಿಗೆ. ಇದೇ ಅನಿಸಲ್ಲ, ಅವಳು ಬರೀ ದಿನಗಳಲ್ಲೂ ಅಷ್ಟೇ, ಹುಟ್ಟಿದ ದಿನಗಳೂ ಅಷ್ಟೇ. ನಿನಗೆ ಯು ಡೋಂಟ್ ಕೇರ್ ಅಲ್ವಾ, ಮಾಡು ಅಂತ. ಸೊ ಏನಾಗುತ್ತೆ, ಅಲ್ಲಿಂದ ಸ್ತ್ರೀವಾದ ಶುರು ಆಗುತ್ತೆ. ನನಗೆ ಶೋಷಣೆ ಆಗ್ತಿದೆ ಅಂತ. ಒಂದಕ್ಕೊಂದು ಯಾವ ಗಂಡಸು ಹೆಂಗಸಿಗೆ ಪಾಪ ಆ ಟೈಮಲ್ಲಿ ರೆಸ್ಟ್ ತಗೋ, ಮುಟ್ಟೋದಿಲ್ಲ, ನಾನೇ ನೋಡ್ಕೊಳ್ತೀನಿ ಅಂತ ಹೇಳ್ತಿದ್ರು. ಮಕ್ಕಳು ನೋಡ್ಕೊಳ್ಳೋರು, ಅಡುಗೆ ನೋಡ್ಕೊಳ್ಳೋರು, ಮನೆ ಕೆಲಸ ನೋಡ್ಕೊಳ್ಳೋರು. ಇವಳು ಫ್ರೀಡಮ್ ಬೇಕು ಅಂದಮೇಲೆ ಎಲ್ಲ ಕಡೆ ಓಡಾದ್ಮೇಲೆ ಅಡುಗೆನೂ ಮಾಡು. ನೋಡಿ ಹೇಗೆ ಅಂದರೆ, ಒಂದು ಸುಖದ ಬೆನ್ನಟ್ಟಿ ಹೋದಾಗ ದುಃಖ ಹೆಂಗೆ, ಇಟ್ಸ್ ಅ ಪ್ಯಾಕೇಜ್ ಅಲ್ವಾ. ಸೊ ಅಲ್ಲಿ ಆ ಒಂದು ವಿಧಿಯನ್ನು ಪಾಲಿಸೋದ್ರಿಂದ ಅವ್ರಿಗೆ 3 ದಿನ ರೆಸ್ಟ್, ಯಾವ ಭಾರವಾದ ಕೆಲಸ ಇಲ್ಲ, ಆರಾಮಾಗಿ ನಿದ್ರೆ ಮಾಡ್ತಿದ್ರು. ಮತ್ತು ಅದು ಯಾವತ್ತೂ ಡಿಸ್ಕ್ರಿಮಿನೇಷನ್ ಅಂತ ಅನ್ನಿಸ್ತಿರ್ಲಿಲ್ಲ. ನನಗೂ ಹಂಗೆ ಅನಿಸೋದೇ ಇಲ್ಲ. ಇವತ್ತಿಗೂ ಎಷ್ಟೋ ಜನ ಮನೇಲಿ ಅದನ್ನು ಪಾಲಿಸ್ತಾರೆ. ಅವ್ರು ಆ ಹೆಣ್ಮಕ್ಳನ್ನ ಕೇಳಿ ನೋಡಿ, ಅವ್ರು ಯಾರು ನೋಡಿ, ಯಾರು ಪಾಲಿಸ್ದಿರೋರೇ ಹಿಂಗೆ ಮಾತಾಡೋದು ಕೆಟ್ಟದಾಗಿ. ಪಾಲಿಸೋರನ್ನ ಕೇಳಿ ಅವ್ರು ಹೌದು, ಅದರಲ್ಲೇನು, ಅವ್ರಿಗೆ ದೇ ಆರ್ ಯೂಸ್ ಟು ಇಟ್. ನಾವು ನಮ್ಮ ಜೀವನವನ್ನು ಹೆಂಗೆ ರೂಪಿಸ್ಕೊಳ್ತೀವಿ ಹಾಗಾಗತ್ತೆ. ಈಗ ಫ್ಲ್ಯಾಟಲ್ಲಿ ಇರೋರಿಗೆ ಹಾಗೆ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಬಾಲ್ಕನಿನಲ್ಲೇ ಬಟ್ಟೆ ಒಣಗಾಕೋದು, ಬಾಲ್ಕನಿನಲ್ಲಿ 2 ತುಳಸಿ ಗಿಡ ಇಡೋದು ಅಭ್ಯಾಸ ಆಗಿರುತ್ತೆ. ದೊಡ್ಡ ಮನೆಯಲ್ಲಿ ವಿಶಾಲವಾಗಿ ಹಳ್ಳಿನಲ್ಲಿ ಬೆಳೆದವ್ರಿಗೆ 2 ದಿನ ಇರೋಕ್ಕಾಗಲ್ಲ ಸಿಟಿನಲ್ಲಿ. ಅಯ್ಯೋ ಈ ಅಪಾರ್ಟ್ಮೆಂಟ್ ಒಂದು ಮನೆನಾ ಏನೋ ಡಬ್ಬಿ ಒಳಗಿದ್ದಂಗಿದೆ ಅಂತ ಅವ್ರಿಗೆ ಹಂಗೆ ಅಭ್ಯಾಸ, ಇವ್ರಿಗೆ ಹಿಂಗೆ ಅಭ್ಯಾಸ. ನಾವು ನಮ್ಮ ದೇಹ ಮನಸ್ಸುಗಳನ್ನು ಹೆಂಗೆ ರೂಢಿಸ್ಕೊಳ್ತೀವೋ ಹಾಗಾಗತ್ತೆ. ಸೊ ಇದು ಕಷ್ಟ, ನಷ್ಟ, ಅನುಕೂಲ ಅನ್ನೋದು ನಮ್ಮ ಮನಸ್ಸಿನಲ್ಲಿರೋದು. ಯಾವಾಗ ಸಮಷ್ಟಿ ಹಿತವನ್ನು ಯೋಚನೆ ಮಾಡ್ತೀವೋ ಆವಾಗ ಎಲ್ಲರ ದೃಷ್ಟಿಗೆ, ನಾನು ಎಷ್ಟೋ ಸಲ ಬಸ್ಗಳಲ್ಲಿ ಹೋಗುವಾಗ ಒಂಥರ ಕೆಟ್ಟ ವಾಸನೆ ಬರುತ್ತೆ, ಕೊಲೀಗ್ಸ್ ಜೊತೆ ಇರುವಾಗ ಒಂಥರ ವಾಸನೆ ಬರುತ್ತೆ, AC ರೂಮ್ಗಳಲ್ಲಿ, ಕ್ಲಾಸೆಟೆಡ್ ರೂಮ್ಸಲ್ಲಿ. ಯಾಕೆ, ಯಾರೋ ಹೆಣ್ಮಕ್ಳಿಗೆ ಪಾಪ ಪೀರಿಯಡ್ಸ್ ಆಗ್ತದೆ, ಏನೋ ಒಂಥರ ಕಷ್ಟ. ಸೊ ತುಂಬ ಅದನ್ನ ಹೇಳ್ಕೊಳಕ್ಕಾಗಲ್ಲ, ಹೇಳಿದ್ರೆ ಅವ್ರಿಗೆ ನೋವಾಗುತ್ತೆ, ಅವ್ರಿಗೂ ಹೇಳ್ಕೊಳಕ್ಕಾಗಲ್ಲ, ಅವ್ರಿಗೂ ಎಂಬಾರಸ್ಮೆಂಟು. ಇದಕ್ಕೆಲ್ಲ ಕಾರಣ ಏನು ಅಂದರೆ, ಇದ್ರ ಬಗ್ಗೆ ಏನೋ ಮುಜುಗರ ಬೆಳೆಸ್ಕೊಂಡು, ಇದನ್ನೆಲ್ಲೋ ಮುಚ್ಚಿಟ್ಕೊಂಡು, ಏನೂ ಆಗಿಲ್ಲ ಎಂಬಂತೆ ಮಿತಿ ಮೀರಿ, ಶಕ್ತಿ ಮೀರಿ ದೇಹವನ್ನು ಶ್ರಮಿಸೋದ್ರಿಂದ ಹಿಂಗಾಗತ್ತೆ. ಇದು ಪ್ರಕೃತಿಯ ಸಹಜವಾದ ಕ್ರಿಯೆ. ಈ ಟೈಮಲ್ಲಿ ಎಷ್ಟು ರೆಸ್ಟ್ ಬೇಕೋ ಅಷ್ಟು ತೊಗೋಬೇಕಾಗತ್ತೆ, ಎಷ್ಟು ಬೇಕೋ ಅಷ್ಟೇ ಕೆಲಸ ಮಾಡಬೇಕಾಗತ್ತೆ. ಇನ್ನು ಧಾರ್ಮಿಕವಾದ ಪೂಜಾದಿ ವಿಧಿಗಳು, ಅಡುಗೆ ಮುಂತಾದವನ್ನ ಮಾಡದೇ ಇರೋದು ವಾಸಿ. ಹಾಗೂ ಮಾಡ್ತೀನಿ ಅಂದರೆ ಮಾಡ್ಕೊಳ್ಳಿ, ಏನೂ ಮಾಡೋಕ್ಕಾಗಲ್ಲ. ಬಟ್ ಅದರಿಂದ ಅದರ ದುಷ್ಫಲವನ್ನು ಅನುಭವಿಸಬೇಕು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.